ಬಾಲಿವುಡ್ನ ಮೆಗಾಸ್ಟಾರ್ ಚಿರಂಜೀವಿ ಅವರು ತಮ್ಮ ಮೆಗಾ 158ನೇ ಸಿನಿಮಾಗಾಗಿ ಫುಲ್ ವರ್ಕೌಟ್ ನಡೆಸುತ್ತಿದ್ದಾರೆ. ಬಾಬಿ ಕೊಲ್ಲಿ ನಿರ್ದೇಶನ ಹಾಗೂ ಕೆವಿಎನ್ ಪ್ರೊಡಕ್ಷನ್ನ ನಿರ್ಮಾಣದಲ್ಲಿ ಮೂಡಿಬರಲಿರುವ ಬಹುಕೋಟಿ ವೆಚ್ಚದ ಮೆಗಾ 158ನೇ ಸಿನಿಮಾಗಾಗಿ ಚಿರಂಜೀವಿ ಅವರು ಕಳೆದ 3-4 ತಿಂಗಳಿಂದ ದೇಹ ದಂಡಿಸುತ್ತಿದ್ದಾರೆ. ಪ್ರಿಯಾಮಣಿ ಮಲಯಾಳಂ ಸ್ಟಾರ್ ನಟ ಮೋಹನ್ ಲಾಲ್ ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ಉಗಾಂಡದಲ್ಲಿ ಅಪರೂಪದ ಬಂಡಿ ಬೂಗ್ಯ ತಳಿಯ ಎಬೋಲಾ ವೈರಸ್ ವೇಗವಾಗಿ ಹರಡುತ್ತಿದ್ದು 87 ಜನರನ್ನು ಬಲಿ ಪಡೆದಿದೆ. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ. ಈ ಹಿನ್ನೆಲೆ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಮಟ್ಟದ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರದ ಮಾಹಿತಿ ಪ್ರಕಾರ ಈವರೆಗೆ ಕನಿಷ್ಠ 87 ಜನರು ಸಾವನ್ನಪ್ಪಿದ್ದು, ಶಂಕಿತ ಪ್ರಕರಣಗಳ ಸಂಖ್ಯೆ 336ಕ್ಕೆ ಏರಿಕೆಯಾಗಿದ್ದು 13 ಜನರಲ್ಲಿ ಸೋಂಕು ಇರುವುದು ದೃಢಪಟ್ಟಿದೆ. ಈ ಪೈಕಿ 4 ಈಗಾಗಲೇ ಮೃತಪಟ್ಟಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದ ಹೊತ್ತಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚುತ್ತಿದ್ದು, ಉಭಯ ರಾಷ್ಟ್ರಗಳು ಶಾಂತಿ ಸಂಧಾನಕ್ಕೆ ಬಾರದೆ ಸೆಟೆದು ನಿಂತಿವೆ. ಈ ಸಂಘರ್ಷದ ನಡುವೆಯೇ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣ ಟ್ರೂತ್ ಸೋಷಿಯಲ್ನಲ್ಲಿ ಗುಟುರು ಹಾಕಿದ್ದಾರೆ. ಶಾಂತಿ ಒಪ್ಪಂದಕ್ಕೆ ಒಪ್ಪದಿದ್ದರೆ ಏನು ಉಳಿಯಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಮಯ ವೇಗವಾಗಿ ಮುಗಿಯುತ್ತಿದೆ. ಇರಾನ್ ಬೇಗ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಏನು ಉಳಿಯುವುದಿಲ್ಲ. ಸಮಯ ಅತ್ಯಂತ ಮಹತ್ವವಾಗಿದೆ ಅಂತ ಖಮೇನಿ ರಾಷ್ಟ್ರಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಕಲಬುರಗಿಯಲ್ಲಿ ನೂತನ ಮೃಗಾಲಯ ಲೋಕಾರ್ಪಣೆ ಆಗಿದೆ. ಚಿತ್ತಾಪುರ ತಾಲೂಕಿನ ಮಾಡಬೋಳ ಬಳಿ ಮೃಗಾಲಯ ನಿರ್ಮಾಣವಾಗಿದೆ. ಮೃಗಾಲಯ ಉದ್ಘಾಟನೆಗೆ ಸಚಿವ ಪ್ರಿಯಾಂಕ ಖರ್ಗೆ, ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಆಗಮಿಸಿದ್ರು. ಸುಮಾರು 27 ರಿಂದ 28 ಕೋಟಿ ವೆಚ್ಚದಲ್ಲಿ ಮೃಗಾಲಯ ನಿರ್ಮಾಣ ಆಗಿದ್ದು, ಮೃಗಾಲಯದಲ್ಲಿ ಹುಲಿ, ಸಿಂಹ, ಚಿರತೆ, ಆನೆ, ಜಿಂಕೆ ಸೇರಿ 56 ಪ್ರಭೇದದ ಪ್ರಾಣಿಗಳಿದ್ದಾವೆ. ದೇಣಿಗೆ ಸಂಗ್ರಹಿಸುವ ನೆಪದಲ್ಲಿ ಕಿವುಡ ಮೂಗರಂತೆ ನಟಿಸುವ ಮೊಬೈಲ್ ಕಳ್ಳರ ಗ್ಯಾಂಗ್ ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಆಕ್ಟಿವ್ ಆಗಿದೆ. ಬ್ಯಾಂಕ್, ಪೋಸ್ಟ್ ಆಫೀಸ್, ಜ್ಯುವೆಲರಿ ಶಾಪ್ ಹಾಗೂ ಮೊಬೈಲ್ ಅಂಗಡಿಗಳನ್ನು ಟಾರ್ಗೆಟ್ ಮಾಡುತ್ತಿರೋ ಆರೋಪಿಗಳು ದೇಣಿಗೆ ಕೇಳೋ ನೆಪದಲ್ಲಿ ಕೌಂಟರ್ ಬಳಿ ಹೋಗಿ ಪೇಪರ್ ಅಡ್ಡವಿಟ್ಟು ಮೊಬೈಲ್ ಕದ್ದು ಪರಾರಿಯಾಗುತ್ತಿದ್ದಾರೆ. ಕಳವು ಮಾಡಿದ ಬಳಿಕ ಹೊರಗೆ ಕಾಯುತ್ತಿದ್ದ ಬೈಕ್ ಸವಾರರ ಜೊತೆ ಎಸ್ಕೇಪ್ ಆಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಬೆಂಗಳೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಹೆಸರಿನಲ್ಲಿ ಕೋಟಿ ವಂಚನೆ ನಡೆದಿದೆ. ಸ್ಮಾರ್ಟ್ ವಾಯ್ಸ್ ಕ್ವಾಂಟ್ ಕಂಪನಿ 10 ರಿಂದ 15 ಪಟ್ಟು ಲಾಭ ಆಸೆ ತೋರಿಸಿ ಲಕ್ಷಾಂತರ ಜನರಿಂದ ಹಣ ವಸೂಲಿ ಮಾಡಿದೆ. 2,300 ರೂಪಾಯಿ ಹೂಡಿಕೆ ಮಾಡಿದ್ರೆ 16,000 ಲಾಭ ಆಗುತ್ತೆ ಅಂತ ನಂಬಿಸಿ ಜನರಿಗೆ ಟೋಪಿ ಹಾಕಿದ್ದ ಕಂಪನಿ ವಿರುದ್ಧ ದೂರು ದಾಖಲಿಸುತ್ತಿದ್ದಂತೆ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ವಿದೇಶದಿಂದಲೇ ಈ ಕಂಪನಿ ಆಪರೇಟ್ ಆಗುತ್ತಿತ್ತು ಎನ್ನುವ ಶಂಕೆ ವ್ಯಕ್ತವಾಗಿದೆ. ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಜೋಜು ಅಡ್ಡೆ ಮೇಲೆ ದಾಳಿ ನಡೆಸಿ 12 ಮಂದಿ ಜೋಜುಕೋರರನ್ನು ಬಂಧಿಸಿದ್ದಾರೆ. ಕ್ಯಾದಿಗೆರೆ ಬಳಿ ಇರುವ ಜಮೀನಿನಲ್ಲಿ ಇಸ್ಪಿಟ್ ಆಡುತ್ತಿದ್ದ ವೇಳೆ ದಾಳಿ ನಡೆಸಿ 2,15,000 ಹಣ ಜಪ್ತಿ ಮಾಡಿದ್ದಾರೆ. ಜೋಜು ದಂಧೆಯ ಕಿಂಗ್ ಪಿನ್ಗಳು ಸ್ಥಳದಿಂದ ಪರಾರಿಯಾಗಿದ್ದು, ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ಕಲಬುರಗಿಯಲ್ಲಿ ಬಿರುಗಾಳಿ ಸಹಿತ ಬಾಳಿ ಮಳೆಗೆ ಸ್ಟೇಡಿಯಂ ಮೇಲ್ಚಾವಣಿ ಕಿತ್ತು ಹೋಗಿದೆ. ಜೇವರ್ಗಿ ಪಟ್ಟಣದಲ್ಲಿರೋ ಸ್ಟೇಡಿಯಂ ಕಳೆದ 10 ತಿಂಗಳ ಹಿಂದಷ್ಟೇ ಉದ್ಘಾಟನೆ ಮಾಡಲಾಗಿತ್ತು. ಸಂಜೆ ಬೀಸಿದ ಭಾರೀ ಬಿರುಗಾಳಿ ಮಳೆಗೆ ತಾಲೂಕಿನ ಕ್ರೀಡಾಂಗಣ ಸಂಪೂರ್ಣ ನೆಲಸಮಗೊಂಡಿದೆ. ಕಬ್ಬಿಣದ ಕಂಬಗಳು ಸಹ ನೆಲಸಮಗೊಂಡಿದ್ದು, ದೊಡ್ಡ ಅನಾಹುತ ತಪ್ಪಿದೆ. ಹಿಂದೂ ವೃದ್ಧ ಮಹಿಳೆಗೆ ನೆರವು ಕೇಳಲು ಬಂದ ಮುಸ್ಲಿಂ ಮಹಿಳೆಯರ ಸಂಘಟನೆ ಹೊಸ ತಿರುವು ಸಿಕ್ಕಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಗೆ ಬಿಜೆಪಿ ತಿರುಗೇಟು ನೀಡಿದೆ. ದಾಖಲೆ ಸಮಸ್ಯೆಯಿಂದ ಮನೆ ಕಟ್ಟಲಾಗದ ಹಿನ್ನೆಲೆ ಸಹಾಯ ಕೇಳಿದ್ದ ಮಹಿಳೆಯರು ವೃದ್ಧೆಯ ನೆರೆಹೊರೆಯವರಲ್ಲ, ಸ್ವಂತ ತಾಯಿ ಮಗಳು ಅನ್ನೋದು ಬಹಿರಂಗವಾಗಿದೆ. ಗಿರಿಜಾ ಶೆಟ್ಟಿಗಾರ್ ಮಗಳು ಸುಮಾರು 25 ವರ್ಷಗಳ ಹಿಂದೆ ಮತಾಂತರಗೊಂಡಿದ್ದು, ತಾಯಿಗೆ ನೆರವು ಕೋರಿ ಬಂದಿದ್ದರು ಎನ್ನಲಾಗಿದೆ. ಈ ವಿಚಾರವಾಗಿ ಮಾತನಾಡಿದ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚ್ ಸೌಹಾರ್ದತೆ ಪಾಠ ನಿಮ್ಮಿಂದ ಕಲಿಯಬೇಕಾಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಹೈಕೋರ್ಟ್ನಲ್ಲಿ ವಿಚಾರಣೆ ಸರಿಯಾಗಿ ಸ್ಪಂದನೆ ಸಿಗದ ಕಾರಣ ಆರೋಪಿ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಜಾಮೀನು ಅರ್ಜಿ ರದ್ದಾಗಿದೆ. ಇದರ ಬೆನ್ನಲ್ಲೇ ಹೆಂಡತಿ ಹಾಗೂ ಮಗನ ಭೇಟಿ ಕೋರಿ ಕಾರಾಗೃಹ ಎಸ್ಪಿ ಅನ್ಯಕುಮಾರ್ಗೆ ದರ್ಶನ್ ಮನವಿ ಪತ್ರ ಸಲ್ಲಿಸಿದ್ದಾರೆ. ಮೇ 15ಕ್ಕೆ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಕೊಠಡಿಯ ಒಳಗೆ ಭೇಟಿ ಅವಕಾಶ ನೀಡುವಂತೆ ಡಿಜಿಪಿ ಅಲೋಕ್ ಕುಮಾರ್ ಅನ್ನು ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಕೊಠಡಿಯ ಒಳಗೆ ಪ್ರತ್ಯೇಕ ಭೇಟಿ ಮಾಡೋ ಅವಕಾಶದ ಮನವಿಗೆ ಇವತ್ತು ಹಿರಿಯ ಅಧಿಕಾರಿಗಳಿಂದ ತೀರ್ಮಾನ ಹೊರಬರಲಿದೆ.